ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಒಂದು ಆಡಿಯೋ ರಾಜ್ಯ ಬಿಜೆಪಿಯಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ಅಂಗಳಕ್ಕೆ ಬಿಜೆಪಿಯ ಆಡಿಯೋ ಬಾಂಬ್ಗೆ ಮಾಜಿ ಸಿಎಂ ಸದಾನಂದ ಗೌಡ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಕಾದು ನೋಡಿ ವಿಜೇಂದ್ರ ಕಿತ್ತು ಬಿಸಾಕ್ತೀನಿ ಎಂದ್ರ ಸದಾನಂದ ಗೌಡರು. ಹಾಗಾದ್ರೆ ಬಿಜೆಪಿಯಲ್ಲಿ ಆಡಿಯೋ ಕಂಪನ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಹೈಕಮಾಂಡ್ಗೆ ಮತ್ತೆ ಶಾಕ್ ಎದುರಾಗಿದೆ. ಆಡಿಯೋ ಪ್ರಕರಣದ ಕುರಿತು ಮಾಹಿತಿಯನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಪಡೆದಿದ್ದಾರೆ. ಅಡ್ಡ ಮತದಾನ, ಧರ್ಮಸ್ಥಳ ಆಣೆ ವಿವಾದ ಬಳಿಕ ಆಡಿಯೋ ರಾಜ್ಯ ಬಿಜೆಪಿಯಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ? ಹೈಕಮಾಂಡ್ಗೂ ಕೂಡ ಗೊತ್ತಿಲ್ವಾ ಇದೆಲ್ಲ? ಬಿಜೆಪಿಯಲ್ಲಿ ಒಂದರ ನಂತರ ಒಂದು ಡ್ಯಾಮೇಜ್ ತರುವಂತ ಘಟನೆ ಪಕ್ಷದ ನಾಯಕರಿಂದಲೇ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ಸಂಚಲನಕ್ಕೆ ಕಾರಣವಾಯಿತು. ಅದು ವೈರಲ್ ಕೂಡ ಆಯಿತು. ಕಿಕ್ಕಿ ಮಹೌ ವಿಜೇಂದ್ರ ಅವರನ್ನ ಕಿತ್ತ ಹಾಕಿ ಈ ರೀತಿಯಾಗಿ ಆಡಿಯೋದಲ್ಲಿ ಸಂಭಾಷಣೆ ಕೂಡ ಇತ್ತು. ಆದರೆ ಇಷ್ಟೆಲ್ಲ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಹೈಕಮಾಂಡ್ ನಾಯಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಕಾರ್ಯಕರ್ತರ ಪ್ರಶ್ನೆ. ಆಣೆ ಪ್ರಮಾಣದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಕಡೆಯಲ್ಲಿ ಚರ್ಚೆಯೂ ಕೂಡ ಆಯಿತು. ಆದರೆ ಈಗ ಮತ್ತೆ ಆಡಿಯೋ ಪ್ರಕರಣ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ರಾಜ್ಯ ಬಿಜೆಪಿಯಲ್ಲಿ ಒಂದರ ಮೇಲೊಂದರಂತೆ ಪಕ್ಷಕ್ಕೆ ಮುಜುಗರ ತರುವಂಥ ಘಟನೆಗಳು ಆಗ್ತಾ ಇದೆ. ಒಂದು ಕಡೆಯಲ್ಲಿ ಆಡಿಯೋ ಪ್ರಕರಣ, ಇನ್ನೊಂದು ಕಡೆಯಲ್ಲಿ ಧರ್ಮಸ್ಥಳದ ಆಣೆ ಪ್ರಮಾಣ. ಇದೆಲ್ಲ ಹೈಕಮಾಂಡ್ ನಾಯಕರಿಗೆ ಗೊತ್ತಾಗ್ತಾ ಇಲ್ವಾ, ಅಥವಾ ಗೊತ್ತಾದ್ರೂ ಕೂಡ ಸುಮ್ಮನೆ ಇದ್ದಾರಾ? ಹೇಗೆ ಸಂಪತ್, ವಿಜೇಂದ್ರ ಅವರು ರಾಜ್ಯದಲ್ಲಿ ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಘೋಷಣೆಯನ್ನ ಮಾಡಿದ್ರು ಆಗ್ಲಿಕ್ಕೂ ಕೂಡ ಸಾಕಷ್ಟು ಅಪಸ್ವರ ಕೇಳಿ ಬರ್ತಾ ಇತ್ತು. ಆಗ್ಲಿಂದಲೂ ಕೂಡ ಕೆಲವೊಂದಷ್ಟು ಬಣ ದೆಹಲಿಗೆ ಹೋಗಿ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು, ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಅವ್ರು ಇನ್ನೂ ಕೂಡ ಕಿರಿಯರಿದ್ದಾರೆ, ಹಿರಿಯರನ್ನ ಪರಿಗಣಿಸಬೇಕಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿತಂತ್ರಗಳು ಕೂಡ ನಡೀತಾ ಇತ್ತು. ಯತ್ನಾಳ್ ಅವರು ಕೂಡ ನೇರವಾಗಿ ಹೈಕಮಾಂಡ್ ವಿರುದ್ಧ ಕೂಡ ದೂರ್ತಾ ಇದ್ರು, ಯಾಕೆ ವಿಜೇಂದ್ರನ್ನ ಬಿಜೆಪಿ ರಾಜ್ಯ ಸ್ಥಾನವನ್ನ ಮಾಡಿದ್ದೀರಿ, ತಂದೆ ಮಕ್ಕಳಿಗೆ ಯಾಕೆ ಮಾಡಿದ್ದೀರಿ ಅಂತ. ಇನ್ನು ಒಂದಷ್ಟು ಜನ ರೆಬಲ್ಸ್ ಟೀಮು ಅವರು ಕೂಡ ಏನು ಹೋಗಿ ಒಂದಷ್ಟು ದೂರುಗಳನ್ನು ಕೂಡ ಕೊಡ್ತಾನೆ ಇದ್ದಾರೆ, ನಿರಂತರವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಕೂಡ ಕಳೆದ ಏನು ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಬೈ ಎಲೆಕ್ಷನ್ ಬಂತು, ಎರಡು ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಒಂದೇ ಒಂದು ಸ್ಥಾನವನ್ನು ಕೂಡ ಬಾಗಲಕೋಟೆಯಲ್ಲಿ ಆಗಲಿ ದಾವಣಗೆರೆಯಲ್ಲಿ ಆಗಲಿ ಕೂಡ ಎಲ್ಲಿ ಕೂಡ ಗೆಲ್ಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಯಾಕೆ ಅವರನ್ನ ರಾಜ್ಯ ಸ್ಥಾನದಲ್ಲಿ ಮುಂದುವರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ರೆಬಲ್ಸ್ ಟೀಮ್ ಕೂಡ ದೆಹಲಿಗೆ ಹೋಗಿದ್ರು. ಇದಾದ ನಂತರ ಮೊನ್ನೆ ನಡೆದಂತ ಏನ್ ಬೈ ಎಲೆಕ್ಷನ್ ಏನು MLC ಚುನಾವಣೆಯಲ್ಲಿ ಅಡ್ಡ ಮತದಾನ ಎಲ್ಲರೂ ಕೂಡ ಗೊತ್ತಾಗುವಂತೆ ಸುಮಾರು 6 ಜನ ಬಿಜೆಪಿಯ ಶಾಸಕರೇ ಪಕ್ಷದ ವಿರುದ್ಧವಾಗಿ ಮತಯಾಚನೆಯನ್ನ ಮಾಡಿದ್ರು. ಇದಕ್ಕೆ ಕಾರಣ ಏನಂತಂದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರನ್ನ ಯಾರು ಕೂಡ ಒಪ್ಕೊಳ್ತಾ ಇಲ್ಲ ತಮ್ಮ ಪಕ್ಷದ ಶಾಸಕರೇ. ಅದ್ರ ಜೊತೆ ವಿರೋಧ ಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನಡವಳಿಕೆ ಬಗ್ಗೆನೂ ಕೂಡ ಸಾಕಷ್ಟು ಜನ ಶಾಸಕರು ಕೂಡ ಅಸಮಾಧಾನಗೊಂಡಿದ್ದಾರೆ. ಮೂರನೇ ಕಾರಣ ಏನಂತಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಯಾವಾಗ ಇದೆ, ಮೈತ್ರಿಯನ್ನ ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಜೆಪಿಯಿಂದ 6 ಜನ, ಜೆಡಿಎಸ್ ನಲ್ಲಿ ಇದ್ದಂತ 4 ಜನ ಶಾಸಕರು ಅಡ್ಡ ಮತದಾನ ಹಾಕಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸುವಲ್ಲಿ ಇವರೆಲ್ಲರೂ ಕೂಡ ಸಕ್ಸಸ್ ಅನ್ನ ಕಂಡು ಇದಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ, ಆರ್ ಅಶೋಕ್, ವಿಜೇಂದ್ರ ಎಲ್ಲರೂ ಕೂಡ ತಲೆ ತಗ್ಗಿಸುವಂತಾಯಿತು. ಆದ್ರೆ ಇದೆಲ್ಲ ಆದ ನಂತರ ಡಿ.ವಿ. ಸದಾನಂದ ಗೌಡರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಫಲಿತಾಂಶ ಬರ್ತಾ ಇದ್ದಂತೆ ಏನಂತಂದ್ರೆ ಅಡ್ಡ ಮತದಾನ ಆಗುತ್ತೆ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು, ಯಾಕೆ ಆಕ್ಟಿವ್ ಆಗಿಲ್ಲ ಅಂತ ಹೇಳ್ಬಿಟ್ಟು JP ನಡ್ಡಾ ಆಗಿರ್ಬೋದು, ಅದೇ ರೀತಿ ಕೂಡ ಅಮಿತ್ ಶಾ ಆಗಿರ್ಬೋದು, ಮತ್ತೆ ಅದೇ ಕೂಡ ನಿತಿನ್ ನಬಿ ಕೂಡ ಏನು ವಿಜೇಂದ್ರಗೆ ಮತ್ತೆ ಆರ್ ಅಶೋಕ್ಗೆ ನೇರವಾಗಿ ಕರೆಯನ್ನ ಮಾಡಿ ಯಾಕೆ ಅಡ್ಡ ಮತದಾನ ಆಯ್ತು, ಯಾಕೆ ನೀವು ಅವರನ್ನ ಸರಿಯಾಗಿ ಸಮನ್ವಯತೆ ಮಾಡಿಲ್ಲ, ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಯಾಕೆ ಈ ರೀತಿ ಆಗಿತ್ತು, ನಮಗೆ ರಿಪೋರ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಕಮಿಟಿಯನ್ನು ಕೂಡ ರಚನೆಯನ್ನ ಮಾಡಿದ್ರು. ಆದ್ರೆ ಯಾಕೆ ನೀವು ಮೊದಲೇ ಅಲರ್ಟ್ ಆಗಿಲ್ಲ, ಶಾಸಕರನ್ನ ರೆಸಾರ್ಟ್ಗೆಲ್ಲಾರು ಶಿಫ್ಟ್ ಮಾಡಿ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಆಗಿಲ್ಲ, ನೀವು ಸರಿಯಾಗಿ ಅಧಿಕಾರವನ್ನು ನಡೆಸ್ತಿಲ್ಲ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ವಿಜೇಂದ್ರ ಮತ್ತೆ ಆರ್ ಅಶೋಕ್ ವಿರುದ್ಧ ಫುಲ್ ಗರಂ ಆಗಿದ್ರು. ಇದರ ಬೆನ್ನಲ್ಲೇ ಈಗ ಡಿ.ವಿ. ಸದಾನಂದ ಗೌಡರು ಆರ್ ಅಶೋಕ್ ಏನು ವಿಜೇಂದ್ರ ಅವ್ರನ್ನ ಕೆಳಗಡೆ ಇಳಿಸಲೇಬೇಕು, ಈಗಲೇ ತಕ್ಷಣದಿಂದಲೇ ಅವರನ್ನೇನಾದ್ರು ಅಧಿಕಾರದಿಂದ ಇಳಿಸಿದ್ರೆ ಲಿಂಗಾಯತರ ವಿರೋಧಿ ಆಗುತ್ತೆ, ಹೀಗಾಗಿ ಏನಾದ್ರೂ ಮಾಡಿ ಅವರನ್ನು ಇಳಿಸಲೇಬೇಕು. ಅವರ ವಿಜೇಂದ್ರ ಪರವಾಗಿರೋದು ಕೇವಲ ಪ್ರಹ್ಲಾದ್ ಜೋಶಿ ಮತ್ತೆ ಏನು
ಈ RSS ನ ಮುಖಂಡರು ಮಾತ್ರ ಇಬ್ರು ಮಾತ್ರ ಇದ್ರು, BL ಸಂತೋಷ್ ಮಾತ್ರ ಇದ್ದಾರೆ. ಇನ್ನು ಉಳಿದಂತೆ ಯಾವ ನಾಯಕರು ಕೂಡ ಅವ್ರ ಜೊತೆ ಇಲ್ಲ. ಹೀಗಾಗಿ ಅವ್ರನ್ನ ಕಿಕ್ಕೆ ಔಟ್ ಮಾಡಿ ಈಗಲೇ ಅವ್ರನ್ನ ಅಧಿಕಾರದಿಂದ ಇಳಿಸೋದು ಬೇಡ, ಡಿಸೆಂಬರ್ ವರೆಗೂ ಅವರೇ ಇನ್ನೊಂದು 2-3 ತಿಂಗಳು, ಡಿಸೆಂಬರ್ ನಂತರ ಅವರನ್ನ ತೆಗೆದು ಬಿಡಿ ಅಂತ ಹೇಳ್ಬಿಟ್ಟು DV ಸದಾನಂದ ಗೌಡ ಮಾಡಿದ್ರು. ಇದೇ ಕಾರಣಕ್ಕಾಗಿ DV ಸದಾನಂದ ಗೌಡ ಆಡಿಯೋ ಸಾಕಷ್ಟು ಸಂಚಲನ ಮೂಡಿಸಿದೆ. ಅದಕ್ಕೆ ಸ್ಪಷ್ಟೀಕರಣ ಇದು ನಂದಲ್ಲ ಆಡಿಯೋ ಅಂತ ಸದಾನಂದ ಗೌಡ ಹೇಳ್ತಾ ಇದ್ರೆ, ಹೌದು ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇರೋದು ನಿಜ ಅಂತ ಹೇಳ್ಬಿಟ್ಟು ವಿಜೇಂದ್ರ ಕೂಡ ಹೈಕಮಾಂಡ್ಗೆ ದೂರನ್ನು ಕೊಡೋದಕ್ಕೂ ರೆಡಿ ಆಗಿದ್ದಾರೆ. ಹೀಗಾಗಿ ಈ ಆಡಿಯೋಗೆ ಯಾವ ರೀತಿಯಾಗಿ ಬಿಜೆಪಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.